ಲಾ 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 ಲಾ. ಆ, ಆ. ಮೊದಲು ಮನೆಗಳಲ್ಲಿ ಇನ್ನೊಂದು ಮನೆಯಲ್ಲಿ ಗಾನವಿ, ಏನು ಒಬ್ಳೆ ಆಡ್ತಿದ್ಯಲ್ಲ? ಇಲ್ಲಿ ನಿಮ್ಮಕ್ಕ? ಮಾತು ಬಂದಿದ್ರೆ ಪಟ ಪಟ ಅಂತ ಉತ್ತರ ಕೊಟ್ಟಿರೋಳು ಬ್ರೋ. ನೈನಮ್ಮ, ಗಾಯತ್ರಿ ನಿನ್ನ ಹತ್ರ ಇಲ್ವಾ? ಚಿಕ್ಕಮ್ಮ ಎತ್ಕೊಂಡಿರ್ಬೋದು ಚಿಕ್ಕಪ್ಪ. ಬಾಗಲ್ ಹತ್ರ ಟೈಲರ್ ಜೊತೆ ಮಾತಾಡ್ತಾ ಇದ್ಲು. ಗಾಯತ್ರಿನ ಎತ್ಕೊಂಡಿರ್ಲಿಲ್ವಲ್ಲ? ಗಾಯತ್ರಿ ಇಲ್ವಾ? ಮತ್ತದೇ ತಾನೇ ಅರ್ಥ. ಸಾಧ್ಯ ಇಲ್ಲ, ಕಾಣಿಸ್ದಿರೋದಕ್ಕೆ ಸಾಧ್ಯ ಇಲ್ಲ. ಏನ್ ನಂದೀಶ, ಏನ್ ಮಾತಾಡ್ತಿದ್ಯಾ ನೀನು? ನಡೆದಿದ್ದೇ ನಡೆಯುತ್ತೆ ಅಂತ ನಂದೀಶನ್ ಮಾತಿನ ಅರ್ಥ. ಸುಮ್ಮನೆ ನಿನ್ ಬ್ಲೌಸ್ ಕೂಡ ಹೊಲ್ದಿದಾರಂತೆ, ಒಂದ್ಸಲ ಟ್ರೈ ಮಾಡಿ ನೋಡು. ಇಲ್ಲೇ ಟ್ರೈ ಮಾಡಿ ನೋಡ್ಬೇಕು ಅಂತೀರಾ? ಜೋಕ್ ಮಾಡ್ಬೇಡ್ವೆ. ನನ್ ಜೋಕಲ್ಲಿ ಏನಿದೆ ಬಿಡಿ. ಎಲ್ರೂ ಇರ್ಬೇಕಾದ್ರೆ ಮಗು ಕಳ್ದೋಗಿರೋದೇ ದೊಡ್ಡ ಜೋಕು. ಯಾವ ಮಗು? ಮೂತಿ ಮೇಲೆ ಹೊಡಿತೀನಿ, ಏನು ಅನ್ಕೊಂಡಿದ್ಯಾ? ಏನಾಯ್ತ್ರಿ? ಮಕ್ಕಳೇ ನೋಡ್ಕೊ ಅಂತ ಹೇಳಿದ್ದೆ. ಗಾಯತ್ರಿ ಎಲ್ಲೇ ಬಿಟ್ಟು ಬಂದಿದ್ಯಾ? ನಾನ್ ಯಾಕೆ ಬಿಟ್ಟು ಹೋಗ್ಲಿ? ನಾನ್ ಆಚೆ ಹೋಗೋಕ್ಕೂ ಮುಂಚೆ ಇಬ್ರು ಇಲ್ಲೇ ಆಟ ಆಡ್ಕೋತಾ ಇದ್ರಲ್ಲ. ವಿಶಾಲ, ಹುಡುಕ್ರಿ. ಗಾಯತ್ರಿ, 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 ಪುಟಿ, ಗಾಯತ್ರಿ. ಕಂದ, ಗಾಯತ್ರಿ, ಗಾಯತ್ರಿ, ಗಾಯತ್ರಿ. ಕೃಷ್ಣ ಅನ್ಕೊಂಡಿದ್ಯಾ? ಎದ್ ನಿಂತ್ಕೊಂಡು 2 ಹೆಜ್ಜೆನೂ ಇಡೋಕಾಗ್ದಿರೋ ಚಿಕ್ಕ ಮಗು ಗಾಯತ್ರಿ. ಸಿಕ್ಕದ್ಲಾ? ಇಲ್ಲೆಲ್ಲೂ ಕಾಣಿಸ್ತಿಲ್ಲ. ಮೇಲೇನು ಇರಲಿಲ್ಲ ಬ್ರೋ. ನನಗೂ ಎಲ್ಲೂ ಸಿಗ್ಲಿಲ್ಲ. ಕಿಚನ್ ಅಲ್ಲೂ ಇಲ್ಲ ಯಜಮಾನ್ರೆ. ಇನ್ನೆಲ್ಲಿ ಹೋಗಿರ್ಬೋದು? ಆಚೆ ಬರ್ಲೇ ಇಲ್ಲ ನೈನಿ. ನಾನ್ ಬಾಗಿಲ್ ಕಡೆ ನೋಡ್ತಾನೆ ಇದ್ದೆ. ಯಾರಾದ್ರೂ ಕಿಡ್ನಾಪ್ ಮಾಡಿರ್ಬೋದಲ್ವಾ? ಹಾಗೆ ಮಾತಾಡ್ಬೇಡ್ವೋ. ಕಾಲ ಸರಿಯಿಲ್ಲ ಅಂತಾರಲ್ವಾ, ಅದಕ್ಕೆ ಹೇಳ್ದೆ. ಯಜಮಾನ್ರೆ, ನನಗೆ ತುಂಬಾ ಭಯ ಆಗ್ತಿದೆ. ಮಗುಗೇನಾದ್ರೂ ಆದ್ರೆ ಏನಾಗುತ್ತೆ ನೈನಿ? ಏನಾದ್ರೂ ಆಗೋದಿದ್ರೆ ನಿನಗೆ ಗೊತ್ತಾಗ್ತಿತ್ತಲ್ವಾ ಅಕ್ಕ? ಹಾಗೆ ಮಾತಾಡಿ ಅದಕ್ಕೆ ಯಾಕೆ ಟೆನ್ಷನ್ ಕೊಡ್ತಾ ಇದೆಯಾ?
ನೋಡಮ್ಮ ತಾಯಿ. ಗಾಯತ್ರಿ ಎಲ್ಲಿದ್ದಾಳಮ್ಮ? ಹಾಲಲ್ಲೇ ಇದ್ದಿದ್ ಮಗು ಎಲ್ಲಿಗೆ ಹೋಗುತ್ತೆ ನೈನಿ? ಅಕ್ಕನ ಜೊತೆ ಆಟ ಆಡ್ತಿದ್ ಗಾನವಿ ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲಿ ಆಗ್ತಿರೋದನ್ನೆಲ್ಲ ನೋಡ್ತಾ ಇರೋ ಗಾಯತ್ರಿ ಅಕ್ಕನೇ ಹೇಳ್ಬೇಕು. ಚಿಕ್ಕ ಮಗುಗೆ ಇನ್ನೂ ಮಾತು ಬರಲ್ಲ, ಆ ಫೋಟೋಲಿರೋ ದೊಡ್ಡಮ್ಮಗೆ ಮಾತಾಡೋದಕ್ಕೆ ಆಗಲ್ಲ. ಬರ್ತಾ ಇದೆ ಪುತ್ರ, ಬಂದೇ ಬಿಡ್ತು ಪುತ್ರ. ಆ ಪೆಟ್ಟಿಗೆ ಬಿಸಾಕಿದ್ ಯಾರೋ? ಯಾರೂ ಇಲ್ಲ, ಎಲ್ರೂ ಇಲ್ಲೇ ಇದೀವಿ. ಆ ಬಾಕ್ಸು ಫ್ರಿಡ್ಜಿಗೆ ತಾಗಿದೆ ಅಂತಂದ್ರೆ ಗಾಯತ್ರಿ ಗಾಯತ್ರಿ, ಅಯ್ಯೋ ಕೈ ಕಾಲೆಲ್ಲ ತಣ್ಣಗಾಗೋಗಿದೆಯಲ್ಲ. ಮೈ ತುಂಬಾ ತಣ್ಣಗಾಗ್ಬಿಟ್ಟಿದೆ. ಅವಳನ್ನ ಫ್ರಿಡ್ಜಲ್ಲಿ ಯಾರು ಕೂರ್ಸಿದ್ದು? ತಗದ್ ಬಿಟ್ರೆ ಹಲ್ಲೆಲ್ಲ ಉದ್ರೋಗ್ಬೇಕು. ಫ್ರಿಜ್ ಡೋರ್ ಸರಿಯಾಗಿ ಹಾಕಿಲ್ಲ ನೀನು. ಪಾಪ ಮಗು ಗೊತ್ತಿಲ್ಲದೆ ಒಳಗೆ ಹೋಗಿದೆ. ನಾನು ವಾಟರ್ ಬಾಟಲ್ ತಗೊಂಡು ಆಚೆ ಹೋದೆ ರೀ. ನನಗೆ ಗೊತ್ತೇ, ನಿನ್ ಬೇಜವಾಬ್ದಾರಿಯಿಂದಾನೇ ಇದೆಲ್ಲ ನಡೆದಿರೋದು. ಹೋಗ್ಲೇ ಬಿಡಿ ಚಿಕ್ಕಪ್ಪ, ಯಾರು ಬೇಕು ಅಂತ ಮಾಡಿಲ್ವಲ್ಲ. ಟೈಮಿಗೆ ಕರೆಕ್ಟಾಗಿ ಬರ್ದೇ ಇದ್ದಿದ್ರೆ ಗಾಯತ್ರಿ ಇದ್ರೊಳಗಡೆ ಇರೋ ವಿಷಯ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ. ಅದ್ರಲ್ಲಿ ಗಾಯತ್ರಿ ಅಮ್ಮೋರ್ ಬರ್ದಿದ್ ಪೇಪರ್ ಇಟ್ಟಿದ್ರಿಂದಾನೇ ಮಗು ಇರೋ ಜಾಗನ ತೋರಿಸ್ತು. ಫೋಟೋದಲ್ಲಿರೋ ಗಾಯತ್ರಿ ಅಕ್ಕ ಹೇಳಕ್ ಆಗಲ್ಲ ಅನ್ಕೊಂಡ್ವಿ, ಆದ್ರೆ ಆ ಸಾಧಾರಣವಾದ ಪೆಟ್ಟಿಗೆ ಮಗು ಎಲ್ಲಿದೆ ಅಂತ ತೋರಿಸ್ತು. ಡ್ರೆಸ್ ಒದ್ದೆ ಆಗಿರುತ್ತೆ, ಬೇಗ ಚೇಂಜ್ ಮಾಡಿ ಅದಕ್ಕೆ. ಗಾಯತ್ರಿ ಟೈಮ್ ಚೆನ್ನಾಗಿತ್ತು, ಏನೂ ಆಗ್ಲಿಲ್ಲ. ಇಲ್ಲ ಅಂದಿದ್ರೆ ಮಗು ಗೊತ್ತಾಕಂತಿತ್ತು. ನೈನಿ, ಏನಾಯ್ತು? ಯಾರಿಗಾದ್ರೂ ಏನಾದ್ರೂ ಅಪಾಯ ಆಗೋದ್ರಲ್ಲಿದ್ರೆ ನನಗೆ ಮುಂಚೆನೆ ಗೊತ್ತಾಗತ್ತಲ್ವ ಯಜಮಾನ್ರೆ. ಆದ್ರೆ ನಾನು ಗಾಯತ್ರಿ ವಿಷಯದಲ್ಲಿ ಯಾಕೆ ನಂಗೆ ಯಜಮಾನ್ರೆ? ನೆತ್ತಿಗೆ ಹತ್ತಿದಾಗ ನೀರು ಕುಡಿ ಅಂತಾರೆ. ನೀರು ಕುಡಿಯೋವಾಗಲೇ ನೆತ್ತಿಗೆ ಹತ್ತಿದ್ರೆ ಏನು ಮಾಡ್ಬೇಕು ನಾನು? ನಿಧಾನವಾಗಿ ಕುಡಿದ್ರೆ ಏನೂ ಆಗಲ್ಲ. ನಿಮ್ಮ ನೆನ್ಸ್ಕೊಳ್ಳೋಳೆ ನಾನು ಇಲ್ಲೇ ಇದ್ದೀನಲ್ಲ. ನಾನು ಹೆತ್ತ ತಾಯಿ ನೆನಪಿಸ್ಕೊಂಡ್ರೇನೋ? ಏನು ಮಗನೇ, ಇಷ್ಟು ದಿನ ಆದರೂ ನನ್ನ ಹತ್ರಕ್ಕೆ ಬಂದು ನನ್ನನ್ನು ಮನೆಗೆ ಕರ್ಕೊಂಡು ಹೋಗಲಿಲ್ಲ ಅಂತ ಬೈಕೋತಿದ್ದಾರೇನೋ? ಅಮ್ಮೋರು ಹಾಗೆಲ್ಲ ಅನ್ಕೊಳ್ಳಲ್ಲ ಯಜಮಾನ್ರೆ. ಅಫ್ಕೋರ್ಸ್, ತಾಯಿ ಯಾವತ್ತಿದ್ರು ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ, ಶಾಪ ಹಾಕಲ್ಲ. ಅದು ಸರಿ, ನಾನು ಕೇಳಿದ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರನೇ ಕೊಡ್ಲಿಲ್ವಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ. ನೀನು ಯಾವುದ್ರ ಬಗ್ಗೆನೂ ಕೇಳಿದ್ರೆ ನಾನು ಹೇಗೆ ಹೇಳೋಕ್ಕಾಗುತ್ತೆ? ಗಾಯತ್ರಿ ಪುಟ್ಟಿಗೆ ಉಸಿರಾಡಕ್ಕಾಗದೆ ಫ್ರಿಡ್ಜಲ್ಲಿ ಪಾಪ ಎಷ್ಟು ಕಷ್ಟಪಟ್ಲು ಏನೋ. ನೆನೆಸ್ಕೊಂಡ್ರೇನೆ ಭಯ ಆಗ್ತಿದೆ. ನನಗೆ ಯಾಕೆ ಮುಂಚೆನೆ ಗೊತ್ತಾಗ್ಲಿಲ್ಲ ಅಂತ ಬೇಜಾರು ಆಗ್ತಿದೆ. ಡೋಂಟ್ ವರಿ ನೈನಿ, ಮಗುಗೊಂದು ವೇಳೆ ನಿಜವಾಗ್ಲೂ ಪ್ರಾಣಾಪಾಯ ಇದ್ದಿದ್ರೆ ನಿನಗೆ ಗೊತ್ತಾಗ್ತಿತ್ತೇನೋ? ಆ ಥರ ಏನೂ ಆಗ್ದಿದ ಮೇಲೆ ನಿನಗೆ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ಲಾಜಿಕ್ ತಾನೇ? ಅಷ್ಟೇ ಅಂತೀರಾ? ಹೌದು ನೈನಿ, ಇಬ್ಬರು ಮಕ್ಕಳ ತಾಯಿ ನೀನು. ಜಾಸ್ತಿ ಯೋಚನೆ ಮಾಡಿದ್ರೆ ಸುಮ್ಮನೆ ತಲೆ ಕೆಡುತ್ತಷ್ಟೆ. ಇಬ್ರೆಲ್ಲಿದ್ದಾರೆ? ಅಂದ್ರೆ ಗಾಯತ್ರಿ ಪಾಪುನ ಇನ್ನೂ ಶಾಸ್ತ್ರಿಗಳ ಮೊಮ್ಮಗಳು ಅಂತಾನೆ ನೋಡ್ತಿದ್ಯಾ? ಸರಿ ಹೋಯ್ತು. ಅಯ್ಯೋ ನಿನಗೂ ಸುಮ್ಮನಾಗೂ ಈಗ ವ್ಯತ್ಯಾಸ ಇಲ್ದಂಗಾಯ್ತು. ಅಯ್ಯೋ ದೇವ್ರೆ, ನಾನು ಹಾಗೆಲ್ಲ ಅನ್ಲಿಲ್ಲ. ಗಾಯತ್ರಿ ಪುಟ್ಟಿ ಇದ್ದಾಳೆ. ಗಾಯತ್ರಿ ಅಮ್ಮೋರು ಎಲ್ಲಿ ಅಂತ ಕೇಳ್ದೆ. ಅಮ್ಮ ಇದ್ದಾರೆ. ಡೈರಿಲಿದ್ದ ಪೇಜು ಪೋಸ್ಟಲ್ಲಿ ಬಂದಿದೆ ಅಂದಮೇಲೆ ಅವ್ರಿನ್ನೂ ಜೀವಂತವಾಗಿದ್ದಾರೆ ಅಂತ ಅರ್ಥ. ಯಾರು ಕಳ್ಸಿರ್ಬಹುದು? ನಿನಗಿಂತ ನಾನೇ ಸೀರಿಯಸ್ ಆಗಿ ಯೋಚನೆ ಮಾಡಿದೆ, ಆದರೆ ಗೊತ್ತಾಗ್ಲಿಲ್ಲ. ಸಿಗ್ತಾರೆ, ನಾವು ತಾಳ್ಮೆಯಿಂದ ಇರಬೇಕು ಅಷ್ಟೇ. ಏನೋ ಯಜಮಾನ್ರೆ,
ಗಾಯತ್ರಿ ಹೀಗಾದಾಗಿಂದ ಮನಸ್ಸೇ ಸರಿ ಇಲ್ಲ. ಅವಳಿಗೆ ಯಾವ ಗಂಡಾಂತರನೂ ಬರಬಾರ್ದು ಅಂದರೆ ನಾಳೆ ಒಂದ್ಸಲ ಗಂಡಾಂತರ ಗೌರಮ್ಮ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಏನಂತೀರಾ? ಹ್ಞೂ ಅಯ್ಯ ಲೈಟ್ ಹೌಸ್ ಐಸ್ ಕ್ಯಾಂಡಿ ಮಾರೋರ್ ತರ ಆ ಥರ ಗಂಟೆ ಬಾರಿಸ್ತೀಯಲ್ಲೇ. ಅಯ್ಯೋ ರಾಮ, ಪೂಜೆ ಮಾಡ್ತಾ ಇದ್ರೆ ಹೀಗ್ಯಾಕ್ರಿ ಮಾತಾಡ್ತೀರಾ? ಆ ದೇವ್ರು ನಿಮ್ಮನ್ನ ತುಳಿದ್ ಬಿಡ್ತಾನೆ. ಈ ಸರಿನು ತುಳಿದು ಬಿಟ್ರೆ ನೀನ್ ಮೊಣಕಾಲ ಅಷ್ಟಾಗ್ಬಿಡ್ತೀನಿ. ಆರತಿ ಮಾಡಿದ್ದಾಯ್ತಾ ಚಿಕ್ಕಮ್ಮ? ಆಯ್ತು ನೈನಿ, ಎಲ್ರು ಬಂದು ಆರ್ತಿ ತಗೊಂಡ್ರೆ ಹೊಸ ಸೀರೆ ಉಟ್ಕೊಂಡು ನೀವೆಲ್ರೂ ದೇವಸ್ಥಾನಕ್ಕೆ ಹೋಗ್ಬೋದು. ದೇವಸ್ಥಾನಕ್ಕೆ ಯಾರು ಹೋಗ್ತಿರೋದು? ನಾನು ಯಜಮಾನ್ರು ಹೋಗ್ಬೇಕು ಅನ್ಕೊಂಡಿದೀವಿ. ಗಾಯತ್ರಿ ಪುಟ್ಟಿಗೆ ನಿನ್ನೆ ಹಾಗೆಲ್ಲ ಆಯ್ತಲ್ಲ, ಇನ್ನೊಂದ್ಸಲ ಗಾಯತ್ರಿಗೆ ಹಾಗೆಲ್ಲ ಆಗದೆ ಇರ್ಲಿ ಅಂತ ಗಂಡಾಂತರ ಗೌರಮ್ಮ ಗುಡಿಗೆ ಹೋಗಿ ಬರ್ತಾ ಇದ್ದೀವಿ. ಅಲ್ಲಿಗೆ ಹೋದ್ರೆ ಏನು ತೊಂದರೆ ಆಗಲ್ವಾ? ಬಂದ್ರು ನಮ್ಗೇನು ಆಗೋದಿಲ್ವೋ? ಹಾ ಆ ದೇವ್ರ ಕೃಪೆ ಇದ್ರೆ ನಮ್ಗೆ ಯಾವ ತೊಂದ್ರೆನೂ ಬರೋದಿಲ್ವೋ? ಮತ್ತಿನ್ನೇನು ಮಾಮ್, ನಾವು ಹೋಗೋಣ ಬನ್ನಿ. ವಲ್ಲಭ, ಈಗ ನಾವು ಗುಡಿಗೆ ಹೋಗೋ ಅವಶ್ಯಕತೆ ಏನಿದೆ? ಹಾ ಇದೇನ್ ಮ್ಯಾಮ್ ಹೀಗೆ ಕೇಳ್ತಿದ್ದೀರಾ? ನನ್ಗೆ ಅಪಾಯ ಇದೆ ಅಂತ ಸ್ವಾಮೀಜಿಗಳು ಹೇಳಿದ್ರಲ್ವಾ? ಯಾವ ಸ್ವಾಮೀಜಿ ಬ್ರೋ? ಓಹೋ, ನಿಮ್ಗೆ ಪರಿಚಯನೇ ಇಲ್ಲ ಅಲ್ವಾ? ಆಕ್ಚುಲಿ ಏಯ್, ನೀನ್ ಜಾಸ್ತಿ ಮಾತಾಡ್ದೆ ಮನೇಲೆ ಸುಮ್ಮನಿದ್ಬಿಟ್ರೆ ನಿನ್ಗೇನೂ ಆಗಲ್ಲ. ವಲ್ಲಭ, ಮಾಮ್ ಹೇಳಿದ್ರಲ್ಲ, ಇಲ್ಲೇ ಆರಾಮಾಗಿರೋ. ಆಹಾ, ನಾನ್ ಯಾಕಿರ್ಲಿ? ನೀವ್ ಮಾತ್ರ ಹೋಗಿ ಅಮ್ಮನವ್ರ ಬ್ಲೆಸ್ಸಿಂಗ್ಸ್ ತಗೊಂಡ್ ಬನ್ನಿ. ನಾನ್ ಮಾತ್ರ ತಲೆ ಕೆರ್ಕೊಂಡು ಉಗ್ರು ಕಚ್ಕೊಂಡು ಮನೇಲೆ ಕೂತಿರ್ಬೇಕಾ? ಆಹಾ, ನೋನೋ, ನಾನು ಬರ್ತೀನಿ. ಕಾರ್ ಹಿಂದೆನೆ ಓಡ್ಕೊಂಡ್ ಬರೋ ತರ ಇದಾರೆ ವಲ್ಲಭಾವ. ಯಾರೂ ಬರಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ಅಲ್ಲಿ ವಿಧಿವಿಧಾನನ ಪಾಲಿಸ್ಬೇಕು, ಭಕ್ತಿಯಿಂದ ಇರಬೇಕು. ಹೇಗಂದ್ರೆ ಹಾಗೆ ಮಾತಾಡಬಾರ್ದು. ನಮ್ಗೇನ್ ಅಗತ್ಯ ಇದೆ? ಅಂದ್ರೆ ಹೋಗಲ್ವಾ? ಅಲ್ಲ, ಹಾಗ್ ಮಾತಾಡೋ ಅಗತ್ಯ ಏನಿದೆ ಅಂತೀನಿ. ಬರ್ಬೋದು, ಆದರೆ ಅಲ್ಲಿ ಏನಾದರೂ ಒಂದು ಚಿಕ್ಕ ತಪ್ಪು ನಡೆದ್ರು ಮನೆಯಿಂದ ಹೇಗೆ ಹೋಗಿರ್ತೀವೋ ಮನೆಗೆ ವಾಪಸ್ ಬರುವಾಗ ಹಾಗೇ ಇರಲ್ಲ. ಯಾಕೆ ಮೈಯೆಲ್ಲ ಸೊಟ್ಕಾಗೋಗುತ್ತಾ? ಇದನ್ನ ನಾನು ಬೇಡ ಅಂತ ಹೇಳೋದು ಬ್ರೋ. ಯಾಕೆ ವಲ್ಲಭನ್ನ ಚಿಕ್ಕ ಮಗು ತರ ನೋಡ್ತಿದ್ದೀರಾ? ಅವನ್ಗೇನು ಗೊತ್ತಾಗಲ್ಲ ಅನ್ಕೊಂಡ್ರ? ವಲ್ಲಭಂಗೆ ಎಲ್ಲ ರೂಟು ಗೊತ್ತಕ್ಕ, ಆದ್ರೆ ರೋಲ್ಸ್ ಮಾತ್ರ ಗೊತ್ತಿಲ್ಲ. ಗಂಡಾಂತರದ ಗೌರಮ್ಮನ್ ದೇವಸ್ಥಾನಕ್ ಬಂದು ದೊಡ್ಡ ಬಾವಂಗ್ ಬರೋಂತ ಅಪಾಯನ ದೂರ ಮಾಡ್ಕೋಬೇಕು ಅಂತ ಅನ್ಕೊಳ್ಳೋದು ತಪ್ಪೇನಲ್ವಲ್ಲ? ಸರಿ ಬಿಡು, ಯಾರ್ ಬೇಡ ಅಂದಿದ್ದು? ಆದರೆ ಅಲ್ಲಿ ಬರೋದ್ರಿಂದ ಭಾವಂಗೆ ಅಪಾಯ ಆಗ್ಬೋದು. ಏನ್ ಬಾಯಕ್ಕ ನಿಂದು? ನಿಜ ಹೇಳ್ಬೇಕಲ್ವ ಸುಮನ? ಭಯ ಪಡಿಸ್ತಿದ್ಯಾ ನೈನಿ? ಓಹೋ, ಹಾಗೆ ಹೇಳಿದ್ರೆ ಬರಲ್ಲ ಅಂತಾನಾ? ಐ ಡೋಂಟ್ ಕೇರ್. ತೊಂದರೆ ಹೋಗ್ಸೋ ಜಾಗದಲ್ಲಿ ಅಪಾಯ ಹೇಗ್ ಬರುತ್ತೆ? ಮಾಮ್, ನಡೀರಿ, ಫ್ರೆಶ್ ಅಪ್ ಆಗಿ ನಾವು ಹೋಗೋಣ.
ಅಮ್ಮ 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 ಶಾಂತಳಾಗಮ್ಮ. ತಾಯಿ ಗೌರಮ್ಮ, ನಿನ್ ಮಗಳನ್ ಕಾಪಾಡೋದಿಕ್ಕೆ ನೀನ್ ಬಂದಿದ್ಯಾ ಅಂತ ಗೊತ್ತಮ್ಮ. ಶಾಂತಳಾಗು ತಾಯಿ, ಶಾಂತಳಾಗು. ಅಮ್ಮ ಗೌರಮ್ಮ, ದಯವಿಟ್ಟು ಶಾಂತಳಾಗು. ಅಮ್ಮ ತಾಯಿ, ಶಾಂತಳಾಗಮ್ಮ. ಶಾಂತಳಾಗಮ್ಮ. ಶಾಂತಳಾಗು. ಅಮ್ಮ ಗೌರಮ್ಮ, ದಯವಿಟ್ಟು ಶಾಂತಳಾಗು. ಅಮ್ಮ ತಾಯಿ, ಗಟ್ಟಿಗೆ ಹಿಡ್ಕೊಳ್ಳಿ. ಶಾಂತಳಾಗಮ್ಮ. ಅಮ್ಮ ಶಾಂತಳಾಗಮ್ಮ. ಶಾಂತಳಾಗಮ್ಮ. ಶಾಂತಳಾಗು. ಅಮ್ಮ ತಾಯಿ, ಶಾಂತಳಾಗಮ್ಮ. ಅಮ್ಮನವರು ಹೋದ್ರು ಅನ್ಸತ್ತೆ. ಕೈ ಮುಗಿದು 3 ಪ್ರದಕ್ಷಿಣೆ ಹಾಕಿ ಬನ್ನಿ. ಏನ್ ಮಮ್ಮಿದು? ವಾತಾವರಣನೇ ವಿಚಿತ್ರವಾಗಿದೆ. ಆ ಅಮ್ಮ ದೆವ್ವ ಬಂದವ್ರ ತರ ಆಡ್ತಿದ್ರಲ್ಲ. ಗೌರಮ್ಮ ತಾಯಿ ಬಂದೋದ್ಲಪ್ಪ. ಅವಳ ಮೇಲ? ಹೌದಮ್ಮ. ಯಾರಿಗಾದ್ರೂ ಅಪಾಯ ಇದೆ ಅಂತ ಅನುಮಾನ ಬಂದ್ರೆ ಅಮ್ಮನವ್ರ ಗುಡಿಗೆ ಬರಬೇಕು. ಅಲ್ಲಿರೋ ಅರ್ಶಿನ ಕಲ್ಲನ್ನ ಮುಟ್ ನೋಡ್ಬೇಕು. ಅಪಾಯ ಇರೋರ್ಗೆ ಆ ತರ ಮೈಮೇಲ್ ದೇವಿ ಬರ್ತಾಳೆ. ಯಾರಿಗ್ ಯಾವ ಅಪಾಯ ಬರತ್ತೆ ಅಂತ ನಮ್ ನೈನಿ ಅಕ್ಕಂಗೆ ಮೊದ್ಲೇ ಗೊತ್ತಾಗತ್ತೆ ಬಿಡಿ. ಗೊತ್ತಾದ್ರೆ ಒಳ್ಳೇದೆ, ಆದ್ರೆ ಮೈ ಮೇಲೆ ದೇವಿ ಬಂದ್ ಹೋದ್ರೆ ತುಂಬಾ ಒಳ್ಳೇದು. ನಮ್ ಗಾಯತ್ರಿಗೆ ಯಾವ ಕಷ್ಟನೂ ಬರಬಾರ್ದು ಅಂತ ನಮಸ್ಕಾರ ಮಾಡ್ಕೊಂಡು ಹೋಗಕ್ ಬಂದಿದ್ವಿ. ನನ್ಗೇನೆ ಅಪಾಯ ಇದೆ ಅಂತ ನನ್ ಗಂಡ ಹಠ ಮಾಡಿ ನನ್ ಜೊತೆ ಬಂದ್ರು. ಅಪಾಯ ಏನಾರು ಇದ್ರೆ ಗೌರಮ್ಮ ತಾಯಿ ಬರ್ತಾಳೆ. ಭಾವ, ಭಯ ಪಡ್ಬೇಡಿ. ಒಳ್ಳೆ ಮನ್ಸಿಂದ ಅಮ್ಮನವ್ರನ್ನ ಬೇಡ್ಕೊಳ್ಳಿ. ಬ್ರೋ, ನಿನಗೆ ಇವತ್ತೇನೋ ಆಗುತ್ತೆ. ಲೇ, ನನ್ಗೇನೋ ಆಗುತ್ತೆ. ಲೇ, ನೀನು ಭಯ ಪಡಿಸ್ಬಿಡ್ವ. ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಮೊದಲು ನಂಬೇಕು. ಹಾಗೆ ನಾವೆಲ್ರೂ ಒಬ್ಬೊಬ್ರಾಗಿ ಅರ್ಶಿನದ ಕಲ್ ಮುಟ್ಟೋಣ. ಆರತಿ ಆದ್ಮೇಲೆ ಮೊದ್ಲು ನಾನೇ ಟ್ರೈ ಮಾಡ್ತೀನಿ ಅಕ್ಕ. ಸರಿ, ನಡಿ. ಯಜಮಾನ್ರೆ, ಎತ್ಕೊಳ್ಳಿ. ಸುಮನ, ಬಾ.